ಕ್ರೈಸ್ ಮತ್ತು ಯುನೈಟೆಡ್ ಎಫರ್ಟ್ಸ್ ಅವರ ಸಹಯೋಗದೊಂದಿಗೆ ಮೈ ಕೆರಿಯರ್ ಪ್ಲಾನ್ ಎಂಬ ಯೋಜನೆಯು ತುಂಬ ಚೆನ್ನಾಗಿ ನಮ್ಮ ಶಾಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಏಯ್ತ್ 9th 10th ಮಕ್ಕಳಿಗೆ ಪ್ರಾರಂಭ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಈ ಸಂಸ್ಥೆಯವರು ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಶಿಕ್ಷಕರಿಗೆ ಹಾಗೂ ನಮ್ಮ ಎಲ್ಲ ವಸತಿ ಶಾಲೆ ಟೀಚರ್ಸ್ಗೆ 3 ತರಬೇತಿ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. 1 ಫೀಲ್ಡ್ ವಿಸಿಟ್ಸ್ನ ಕೊಟ್ಟಿದ್ದಾರೆ. ನಮಗೆ ಫಸ್ಟು ಗೋಲ್ ಇತ್ತು, ನಾವು ಯಾವ ಥರ ಏನು ಗೋಲ್ ರೀಚ್ ಮಾಡ್ಕೋಬೇಕಂತ, ಯಾವ ಥರ ಪಾತ್ವೇಗಳಲ್ಲಿ ನಾವು ಹೋಗ್ಬೇಕಂತ ಗೊತ್ತಿರಲಿಲ್ಲ. PUCಯಲ್ಲಿ ಏನು ತಗೋಬೇಕಂತ ಗೊತ್ತಿರಲಿಲ್ಲ. ಈ UE ಬುಕ್ಸ್ ಬಂದಮೇಲೆ ನಮ್ಮ ದಿವಾಕರ್ ಸರು ಎಲ್ಲ ಹೇಳಿದ್ರು, ಈ ಥರ ಪಾತ್ವೇಯಲ್ಲಿ ಹೋಗಬೇಕು, ಈ ಥರ PUCಯಲ್ಲಿ ಈ ಸಬ್ಜೆಕ್ಟ್ ತಗೊಂಡ್ರೆ ನೀವು IAS ಆಗ್ತೀರಾ, ಈ ಥರ ಎಕ್ಸಾಮ್ಸ್ ಬರೆದ್ರೆ ನೀವು ನಿಮ್ಮ ಗೋಲ್ ರೀಚ್ ಮಾಡ್ತೀರಾ ಅಂತ ಹೇಳಿದ್ರು. ಮೊದಲಿಗೆ ನಾವು ಗುಡ್ ಮತ್ತು ಆವ್ರೇಜ್ ಮತ್ತು ಬಿಲೋ ಆವ್ರೇಜ್ ಅಂತ ಮಾಡ್ಕೊಂಡಿದ್ವಿ. ಸೊ ಅದರಲ್ಲೂ ಆವ್ರೇಜ್ ಸ್ಟೂಡೆಂಟ್ಸಲ್ಲಿ ತುಂಬ ಚೆನ್ನಾಗಿ ಬದಲಾವಣೆಗೆ ಬಂದಿದೆ. ಇನ್ನು ಗುಡ್ ಸ್ಟೂಡೆಂಟಲ್ಲಿ ಅವ್ರು ನಾರ್ಮಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಅಡ್ವಾನ್ಸ್ ಮಾಡ್ಕೊಂಡಿದ್ದಾರೆ ಅವ್ರ ಪ್ಲ್ಯಾನ್ಸಲ್ಲಿ. ಸೊ ಇದು ಬಿಟ್ಟರೆ ಇನ್ನು ಬಿಲೋ ಆವ್ರೇಜ್ ಸ್ಟೂಡೆಂಟ್ಸು ಸ್ವಲ್ಪ ಅವೇರ್ನೆಸ್ ಅಂತೂ ಬಂದಿದೆ. ಸೊ ಇವಾಗಲ್ಲ ಅಂದರೂ ನೆಕ್ಸ್ಟ್ ಇಯರ್ ಆದರೂ ಅವರು ಚೇಂಜ್ ಆಗೋ ಚಾನ್ಸಸ್ ಅಂತೂ ಇದೆ. ಸೊ ಮತ್ತು ಕೆಲವೊಬ್ಬರು ಇದಾದ ಮೇಲೆ ಯಾವ ಸಬ್ಜೆಕ್ಟನ್ನು ಚೆನ್ನಾಗಿ ನಾನು ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. UE ಬರೋಕ್ಕೆ ಮುಂಚೆನೂ ನಾನು ಸಬ್ಜೆಕ್ಟಲ್ಲಿ ಚೂರು ವೀಕ್ ಇದ್ದ, ಚೂರು ಡೌಟ್ ಇರ್ತೈತೆ ನನಗೆ ಸೈನ್ಸಲ್ಲಿ. ಸೊ ಇವಾಗ UEಗೆ ಬಂದಾಗಿಂದ ನನಗೆ ಸಬ್ಜೆಕ್ಟ್ ವೈಸಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಅಂತ ಹೇಳ್ಕೊಟ್ರು. ಸೊ ಅದರಿಂದ ನಾನು ಇವಾಗ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದ್ತೀನಿ. ಸೊ ಅದರಿಂದ ನನಗೆ ಸಾಮಾನ್ಯವಾಗಿ ಡೌಟ್ಸ್ ಬರೋಲ್ಲ. ಸೊ ಅದರಿಂದ ನನಗೆ ಇವಾಗ ಚೆನ್ನಾಗಿ ಓದ್ತಾ ಇದ್ದೀನಿ, ಪರ್ಫೆಕ್ಟಾಗಿ ಬರ್ತದೆ ನನಗೆ ಮಾರ್ಕ್ಸು ಸೈನ್ಸಲ್ಲಿ ಆಗಲಿ. ಸೊ ಅದ್ರ ಪ್ರಕಾರ ನನಗೆ ಸೆಕ್ಟರ್ ವೈಸ್ ಪ್ರಕಾರ ನಾನು ಚೆನ್ನಾಗಿ ಓದೋಕ್ಕೆ ಇದು ಸಹಾಯ ಆಗಿದೆ. ಮೈ ಕೆರಿಯರ್ ಪ್ಲಾನ್ ಮತ್ತು ಮೈ ಫ್ಯೂಚರ್ ಪ್ಲಾನ್ ಅಂತಕ್ಕಂಥ 2 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ಲಾನಿಂದ ವಿದ್ಯಾರ್ಥಿಗಳಿಗೆ ತುಂಬ ಸಹಯೋಗ ಆಗಿದೆ. ಏಕೆ ಅಂತಂದರೆ ನಮ್ಮ ಮಕ್ಕಳಿಗೆ ಈ ರೂರಲ್ ಸೈಡಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಫ್ಯೂಚರ್ ಅಂತಕ್ಕಂಥದ್ದು ಇರಲಿಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಮೇಲೆ ನಾವು ಟೀಚ್ ಮಾಡಿದ ಮೇಲೆ ಅವ್ರಿಗೆ ತಮ್ಮ ಭವಿಷ್ಯದಲ್ಲಿ ತಮ್ಮ ಜೀವನದಲ್ಲಿ ಏನಾಗಬೇಕು ಅಂತಕ್ಕಂಥದ್ದನ್ನು ತುಂಬ ಸ್ಪಷ್ಟವಾಗಿ ನಿರ್ಧರಿಸ್ಕೊಂಡಿದ್ದಾರೆ. ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಫಸ್ಟು 10th ಬೆಟರ್ ಸ್ಕೋರ್ ಮಾಡಬೇಕು, ಮತ್ತು PU ಜಾಯ್ನ್ ಆಗಿ PUಯಲ್ಲಿ PCMB ಸೈನ್ಸ್ ಮಾಡಿಕೊಂಡು ನೀಟ್ ಎಕ್ಸಾಮ್ ಬರೆದು ನೀಟ್ ಎಕ್ಸಾಮಲ್ಲಿ ಒಳ್ಳೆ ರ್ಯಾಂಕಿಂಗಲ್ಲಿ ಪಾಸ್ ಆಗಿ ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೊಂಡು MBBS ಕಾಲೇಜಲ್ಲಿ MBBS ಮಾಡಿಕೊಂಡು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಬೇಕು ಅನ್ಕೊಂಡು. ಇದ್ರ ಬಗ್ಗೆ ಐಡಿಯಾ ಮುಂಚೆ ಅಷ್ಟೊಂದು ತಿಳಿದಿರಲಿಲ್ಲ ಸರ್. ಆದರೆ ನಮ್ಮ ಯಾವಾಗ UE ಕ್ಲಾಸ್ ಸ್ಟಾರ್ಟ್ ಆಯಿತು ಅವಾಗ ನಮ್ಮ ಸರ್ರು ಕ್ಲಿಯರಾಗಿ ಈ ಥರ ಮಾಡಿದ್ರೆ ನೀವು ಈ ಥರ ಡಾಕ್ಟರ್ ಆಗ್ತೀರಾ ಅಂತೆಲ್ಲ ತಿಳಿಸ್ಕೊಟ್ರು. UE ಎಫರ್ಟಿಂದ ಮಾಡ್ತಿರ್ತಕ್ಕಂಥ ಒಂದು 11 ಸೆಕ್ಟರ್ ಇದ್ದಾವೆ. ಆ 11 ಸೆಕ್ಟರಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ ಅಂತ ಹೇಳಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈಗ ಹೆಲ್ತ್ ಕೇರ್ ಸೆಕ್ಟರಲ್ಲಿ ನರ್ಸಿಂಗ್ ಅಂತ ಬಂದಾಗ ಈಗ ನಮ್ಮ ಶಾಲೆಯಲ್ಲೇ ನರ್ಸಿಂಗ್ ಆಫೀಸರ್ ಇದ್ದಾರೆ. ಅವ್ರ ಹತ್ರ ಹೋಗಿ ಅಲ್ಟ್ರಾಸೌಂಡ್ ಬಗ್ಗೆ ಇರ್ಬೋದು, ಸ್ಕೆಥೋಸ್ಕೋಪ್ ಬಗ್ಗೆ ಇರ್ಬೋದು, ಟ್ಯಾಬ್ಲೆಟ್ಸ್ಗಳ ಬಗ್ಗೆ ಇರ್ಬೋದು, ಅವುಗಳ ಬಗ್ಗೆ ಎಲ್ಲ ಆಕ್ಟಿವಿಟಿ ಕೊಟ್ಟಿದ್ವಿ. ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನು ಮಾಡಿದ್ದಾರೆ, ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದಾರೆ. ಮತ್ತಿನ್ನೊಂದು ಯಾವುದಂದರೆ ಅದೇ UE ಎಫರ್ಟಿಂದ ಪರಿಚಯ ಆಗಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ವಲಯ. ಕನ್ಸ್ಟ್ರಕ್ಷನಲ್ಲಿ ವಿದ್ಯಾರ್ಥಿಗಳು ಒಂದು ಮನೆ ಕಟ್ತಿರ್ತಕ್ಕಂಥ ಒಂದು ಇದಕ್ಕೆ ಹೋಗಿ ಅಲ್ಲಿ ಗಾರೆಯವರು, ಕಾರ್ಪೆಂಟರು, ಮೇಸ್ತ್ರಿಯವರು ಮತ್ತು ಇನ್ನು ಯಾರ್ಯಾರು ಬರ್ತಾರೆ ಆ ಎಲ್ಲ ಪರಿಚಯವನ್ನು ಆಕ್ಟಿವಿಟಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಭಾಳಷ್ಟು ವಿದ್ಯಾರ್ಥಿಗಳು ಮಾಡ್ಕೊಂಬಂದಿರ್ತಕ್ಕಂಥದ್ದನ್ನು ನಾವು ಕರೆಕ್ಷನ್ನು ಸಹ ಮಾಡಿದ್ದೀವಿ. ಅಂದರೆ ಯುನೈಟೆಡ್ ಎಫರ್ಟ್ಸ್ಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ನಮ್ಮ ಗೋಲ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕೊಟ್ಟು ನಮಗೆ ಒಂದು ಭರವಸೆ ಮೂಡುತ್ತೆ. ನಮ್ಮ ಜೀವನ ನಾವೇ ನಿರೂಪಿಸ್ಕೊತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಅನ್ನೋದು ಕೊಡುತ್ತೆ. ಸೊ ಇದು ತುಂಬಾ ಖುಷಿಯಾಗುತ್ತೆ. ಇದು ಇನ್ನೂ ಇರಬೇಕು ಅಂತ ಇಷ್ಟಪಡ್ತೀನಿ.